ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನೀವಾದ್ರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಹತ್ತಿರ ಕೇಳೋಕ್ಕಲ್ಲ, ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಿನ್ನೆಯ ಬಿಗ್ ಬಾಸ್ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ನೋಡೋಣ ಬನ್ನಿ. ವೀಕ್ಷಕರೇ, ಈ ವೀಕೆಂಡ್ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಸಖತ್ ಗರಂ ಆಗಿದ್ದಾರೆ. ಹಿಂದಿನ ವಾರ ಶೋಭಾ ಶೆಟ್ಟಿ ಅವರು ಮನೆಯಿಂದ ಆಚೆ ಹೋಗಿರುವುದು ಗೊತ್ತೇ ಇದೆ. ತ್ರಿವಿಕ್ರಮ್ ಹಾಗೂ ಐಶ್ವರ್ಯ ಇಬ್ಬರಲ್ಲಿ ಒಬ್ಬರು ಔಟ್ ಆಗಬೇಕಿತ್ತು. ಆದರೆ ಶೋಭಾ ಶೆಟ್ಟಿ ಅವರು ಕ್ವಿಟ್ ಮಾಡಿ ಹೋದರು. ವೀಕ್ಷಕರೇ, ಇನ್ನು ತ್ರಿವಿಕ್ರಮ್ ಅವರು ಕಿಚನ್ ರೂಮ್ನಲ್ಲಿ ಅಕ್ಕಿ ಕಾಳುಗಳನ್ನು ಇಟ್ಟುಕೊಂಡು ಶೋಭಾ ಶೆಟ್ಟಿ ಕುರಿತಾಗಿ ಮಾತನಾಡುತ್ತಿದ್ದರು. 2 ಅಕ್ಕಿ ಕಾಳನ್ನು ಇಟ್ಟು ಬಾಟಮ್ 2 ಅಂತ ಗೌತಮಿಗೆ ತ್ರಿವಿಕ್ರಮ್ ಹಿಂಟ್ ಕೊಡುತ್ತಾರೆ. ಇನ್ನು ಅವರ ಮಾತುಗಳಲ್ಲಿ ಸಿಸಿ ಸೇಫ್ ಮಾಡೋಕ್ಕೋಸ್ಕರ ಶೋಭಾ ಶೆಟ್ಟಿ ಕ್ವಿಟ್ ಮಾಡಿರಬಹುದು ಎಂಬರ್ಥದಲ್ಲಿ ಮಾತನಾಡಿದ್ದಾರೆ. ಈ ಬಗ್ಗೆ ಕಿಚ್ಚ ಪ್ರಸ್ತಾಪನೆ ಮಾಡಿದ್ದಾರೆ. ಸಿಸಿ ಸೇವ್ ಆಗಬೇಕು ಅಂತ ಶೋಭಾ ಹೋಗಿಲ್ಲ. ನಿಮ್ಮನ್ನೆಲ್ಲ ಆರಾಮಾಗಿ ಕೋರಿಕೆ ಬಿಟ್ಟು ನಾಯಿ ಥರ ನಿಂತಿರ್ತೀನಲ್ಲ, ಇನ್ನು ಮುಂದೆ ಎಲ್ಲರೂ ನನ್ನ ಮುಂದೆ ನಿಂತೇ ಇರಿ. ನಿಮ್ಮನ್ನೆಲ್ಲ ಮೇಲೆ ಕೋಪ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಲ್ಲ ಎಂದು ಸುದೀಪ್ ಹೇಳಿದ್ದಾರೆ. ಅಷ್ಟೊತ್ತು ಮಾತನಾಡಿ ಕೊನೆ ಗಳಿಗೆಯಲ್ಲಿ ಕೈ ಎತ್ತಿ ನನ್ನ ಕೈಲಿ ಆಗಲ್ಲ ಅಂದರು ಶೋಭಾ. ಹಾಗಾಗಿ ನಾನೇ ನಿರ್ಧಾರ ತೆಗೆದುಕೊಂಡೆ. ಯಾಕೆ ಕಳಿಸಿದ್ವಿ ಎನ್ನುವುದು ನಿಮಗೆ ಇದುವರೆಗೆ ಅರ್ಥನೇ ಆಗಿಲ್ಲ ಎಂದು ಸಖತ್ತಾಗಿ ಗೌತಮಿ ಹಾಗೂ ತ್ರಿವಿಕ್ರಮ್ಗೆ ಕ್ಲಾಸ್ ತೆಗೆದುಕೊಂಡ್ರು ಕಿಚ್ಚ. ಇನ್ನು ತ್ರಿವಿಕ್ರಮ್ ಅವರು ಈ ಬಗ್ಗೆ ನನಗೆ ಕನ್ಫ್ಯೂಷನ್ ಇದೆ ಎಂದಿದ್ದಾರೆ. ಅದಕ್ಕೆ ಸುದೀಪ್ ಅವರು, ಏನು ಕನ್ಫ್ಯೂಷನ್, ನಿಮ್ಮ ಎದುರುಗಡೆ ಎಲ್ಲ ನಡೀತಲ್ಲ. ಇನ್ನು ತ್ರಿವಿಕ್ರಮ್ ಅವರು ಕೋಪ ಮಾಡಿಕೊಳ್ಳಲ್ಲ ಅಂದರೆ ಹೇಳ್ತೀನಿ, ನಿಮಗೆ ತಲೆ ತಗ್ಗಿಸಲು ರೆಡಿ ಎಂದಿದ್ದಾರೆ. ಅದಕ್ಕೆ ಕಿಚ್ಚ ಅವರು, ನಿಮ್ಮನ್ನೇ ಕೇಳಿ ನಾನು ಕೋಪ ಮಾಡಿಕೊಳ್ಳಲು ಬೇಕಾಗಿಲ್ಲ. ನಾನು ಯಾರಿಗೂ ನನ್ನ ಮುಂದೆ ತಲೆ ತಗ್ಗಿಸಬೇಕು ಅಂತ ಹೇಳೋ ಮಗನೇ ಅಲ್ಲ ಎಂದಿದ್ದಾರೆ. ವೀಕ್ಷಕರೇ, ಇನ್ನು ಬಿಗ್ ಬಾಸ್ ನಿರ್ಣಯದ ಬಗ್ಗೆ ತ್ರಿವಿಕ್ರಮ್ ಅನುಮಾನಕರ ರೀತಿಯಲ್ಲಿ ಮಾತನಾಡಿದ್ದಾರೆ. ಅಶಿಸ್ತು ಪ್ರದರ್ಶನ ಮಾಡಿದ್ದಾರೆ ಎಂಬ ಕಾರಣಕ್ಕೆ ಇದೀಗ ಸುದೀಪ್ ತ್ರಿವಿಕ್ರಮ್ ಅನ್ನು ಪ್ರಶ್ನೆ ಮಾಡಿದ್ದು, ತ್ರಿವಿಕ್ರಮ್ ಸಹ ಮನೆ ಬಿಟ್ಟು ಹೋಗುವೆ ಎಂದಿದ್ದಾರೆ. ಅಷ್ಟೇ ಅಲ್ಲ, ಗೌರವ ನೀಡದೇ ಇರುವ ಕೆಲಸ ಆಗಿದೆ ಎಂದು ನೇರವಾಗಿ ಸುದೀಪ್ ಹೇಳಿದ್ದಾರೆ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಕಾಯ್ದು ನೋಡೋಣ ಏನೇನೆಲ್ಲ ಆಯಿತು ಅಂತ. ಮತ್ತೆ ಇವತ್ತಿನ ಸಂಚಿಕೆಯಲ್ಲಿ ಮತ್ತೆ ನಾಳೆ ವಿಡಿಯೋ ಬರುತ್ತೆ. ವೀಕ್ಷಕರ, ಇವತ್ತಿನ ವಿಡಿಯೋ ಬಿಗ್ ಬಾಸ್ ನಿನ್ನೆಯ ಸಂಚಿಕೆ ಬಗ್ಗೆ ಆಗಿತ್ತು. ಇವತ್ತಿನ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚಿನ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಅನ್ಸುತ್ತೆ ತಪ್ಪದೇ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.